ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರೋದಾದ್ರೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇನೆ ಅಶ್ವಿನಿ ಅವ್ರು ಸಾರಿ ಕೇಳೋದನ್ನ ತೋರಿಸ್ತಾರೆ. ಇಲ್ಲಿ ಅಶ್ವಿನಿ ಅವರು ಈಗೋ ಸ್ವಾಭಿಮಾನ ಅಂತ ಬಂದ್ರೆ ಯಾವ ರೀತಿ ನಡವಳಿಕೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಇಲ್ಲಿವರೆಗೂ ನೋಡಿದೀವಿ ನಾವೆಲ್ಲ. ಬಟ್ ಇಲ್ಲಿ ಟೀಮ್ಗೋಸ್ಕರ ಹೋಗ್ಬಿಟ್ಟು ಚೈತ್ರ ಕುಂದುಪುರ ಹತ್ರ ಸಾರಿ ಕೇಳ್ತಾರೆ. ಈ ವಿಚಾರವಾಗಿ ನಂಗೆ ಬುದ್ಧಿ ಇಲ್ಲ, ಸಾರಿ ಅಂತ ಕೇಳ್ತಾರೆ. ಅದನ್ನ ಅವ್ರು ಎಷ್ಟು ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ ಅಂದ್ರೆ ಆ ಥರ ಸೆಲೆಬ್ರೇಷನ್ ಮಾಡೋಂಥ ಅವಶ್ಯಕತೆ ಏನಿದೆ? ಈ ಥರ ಎಲ್ಲ ಮಾಡೋದ್ರಿಂದಲೇ ಮುಂದೆ ಇರೋಂಥವ್ರಿಗೆ ಟ್ರಿಗರ್ ಆಗೋದು. ಈ ಬಂದಿರೋಂಥ ಗೆಸ್ಟ್ಗಳು ಏನು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಇಂಥ ಸಿಲಿ ವಿಚಾರ ಇಟ್ಕೊಂಡು ಕ್ವಶನ್ಗಳನ್ನ ಕೇಳೋದು ಅವ್ರ ತಲೆಗೆ ಬುದ್ಧಿ ಇಲ್ಲ ಅಂತ ಅನ್ಕೋಬೇಕು. ಫೈನಲ್ ಆಗಿ ಅವರೇ ಚೈತ್ರ ಅವರೇ ಶಿಲಾಬಾಲಕಿಗೆ ಹೆಸರು ಹೇಳ್ತಾರೆ. ಇವರು ಏನಂತಂದ್ರೆ ದರ್ಪಣ ಸುಂದರಿ ಅಂತ ಹೆಸರು ಕೊಡ್ತಾರೆ ಇವರು. ಇದಾದ್ಮೇಲೆ ಉಗ್ರ ಮಂಜು ಅವ್ರು ಏನಿದ್ದಾರೆ ಮನೆಯಲ್ಲಿರೋ ಸಿಬ್ಬಂದಿಗೆಲ್ಲ ಒಂದು ಆರ್ಡರ್ ಮಾಡ್ತಾರೆ ಇವರು. ನಿಜವಾಗ್ಲೂ ಇದು ವರ್ಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಗಿಲ್ಲಿಗೆ ಇಡೀ ಮನೆಗೆ ನೀನೇ ಪ್ಲೇಟ್ ತಗೊಂಡೋಗಿ ಸರ್ವ್ ಮಾಡಿ ಆಮೇಲೆ ನೀನ್ ತಿನ್ಬೇಕು ಅವ್ರದೆಲ್ಲ ಊಟ ಆದ್ಮೇಲೆ ಊಟ ಮಾಡಿರೋ ಪ್ಲೇಟ್ ಎಲ್ಲ ಗಿಲ್ಲಿನೇ ತೊಳಿಬೇಕು ಅಂತ ಹೇಳ್ತಿರ್ತಾನೆ. ಅಲ್ಲಿ ರಕ್ಷಿತಾ ಪ್ಲೇಟ್ ತಗೊಂಡೋಗಿ ಇಡ್ಬೇಕಾದ್ರೆ ಅಪ್ಪ ಎಷ್ಟೆಲ್ಲ ಬಾಯಿ ಮಾಡಿ ರಕ್ಷಿತಾ ನೀನೇ ತಂದಿಕ್ಕಿಟ್ಟಿದ್ದು, ಇದೀ ಮನೆಗೆ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ 12 ಜನಕ್ಕೆ ಅವ್ನು ಬೋಂಡ ತಿಂತ ನಿಂತಿದ್ದಾನೆ, ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾರೆ. ಏನೋ ಒಂಥರ ಒರಿಜಿನಲ್ ಒಳಗಡೆಯಿಂದನೇ ಟಾರ್ಗೆಟ್ ಮಾಡ್ಬೇಕು ಅನ್ನೋ ತರ ಮಾಡ್ತಾ ಇದಾರೆ. ನಿಜವಾಗ್ಲೂ ನೋಡಕ್ ಆಗಲ್ಲ, ತುಂಬಾನೇ ಇರಿಟೇಟಿಂಗ್ ಅನ್ಸ್ತಾ ಇದೆ. ಹೌದು. ಆಮೇಲೆ ಉಗ್ರ ಮಂಜೂರು ಪಾಪ ಗಿಲ್ಲಿ ಮೇಲೆ ಸಿಟಿ ಏನ್ ಮಾಡ್ತಾರೆ ಗೊತ್ತಾ, ವಾಶ್ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಟ್ರಿಮ್ಮರ್ ತಗೊಂಡ್ ಹೋಗ್ಬಿಟ್ಟು ಶೇವಿಂಗ್ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಗಿಲ್ಲಿ ಅನ್ಕೊಂಡಿರ್ತಾನೆ. ಆದ್ರೆ ಆಮೇಲೆ ಉಗ್ರ ಮಂಜೂರು ನನಗಲ್ಲಪ್ಪ ಶೇವಿಂಗ್ ಮಾಡ್ತಾ ಇರೋದು ನಿನಗೆ ಅಂತ ಹೇಳ್ಬಿಟ್ಟು ಅವನು ಗಿಲ್ಲಿ ಹೇಳ್ಬಿಟ್ಟು ಫುಲ್ ಶಾಕ್ ಆಗೋಗ್ಬಿಡ್ತಾನೆ, ನನ್ಗೆ ಶೇವಿಂಗ್ ಮಾಡ್ತಾ ಇರೋದು ಅಂತ. ಆಮೇಲೆ ಆಯ್ತು ಮಾಡಿ ಅವನೇನು ಮಾತಾಡೋ ಪರಿಸ್ಥಿತಿ ಏನು ಮಾತಾಡೋದೇ ಇಲ್ಲ. ಯಾಕಂದ್ರೆ ಮಾತಾಡಿದ್ರೆ ಮತ್ತೆ ಟೀಮಿಗೆ ಪಾಯಿಂಟ್ ಹೋಗುತ್ತೆ ಅಂತ ಗಿಲ್ಲಿ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಮೊನ್ನೆ ಎಪಿಸೋಡ್ ಇಂದ ಸ್ವಲ್ಪ ಕುಗ್ಗಿದ್ದಾರೆ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಏನ್ ಅವ್ರಿಗೊಂದ್ ಭಯ ಕಾಡ್ತಾ ಇದೆ, ಏನಾದ್ರು ಅಪ್ಪಿ ಮಾತಾಡ್ಬಿಡ್ತೀನೇನೋ ಪಾಯಿಂಟ್ಸ್ ಹೋಗ್ಬಿಡುತ್ತೆ ಆ ತರ ಎಲ್ಲ ಅವ್ರಿಗೊಂದ್ ಭಯ ಕಾಡ್ತಾ ಇದೆ. ಪಾಪ ಸೈಲೆಂಟ್ ಆಗಿದ್ದಾರೆ, ಅವ್ರು ಹೇಳ್ದಂಗೆ ಕೇಳ್ಕೊಂತ. ಈ ತರ ಯಾರ ರೆಸ್ಟೋರೆಂಟ್ ಅಲ್ಲಿ ಗಡ್ಡ ಬೋಡಿಸ್ತಾರೆ ಗೆಸ್ಟ್ ಆಗಿ ಬಂದು ಈ ತರ ಥರ್ಡ್ ಕ್ಲಾಸ್ ಆಗಿ ಯಾರು ರೆಸ್ಟೋರೆಂಟ್ ಅಲ್ಲಿ ಬಂದಿರೋ ಸಿಬ್ಬಂದಿಗೆ ಗಡ್ಡ ಬೋಡಿಸ್ದಂಗರು ನೀವೇ ಹೇಳಿ. ನಿಜ, ತುಂಬಾ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾನೆ ಹೋಗ್ತಾ ಇದಾರೆ. ವೀಕೆಂಡ್ ಅಲ್ಲಿ ಬಗ್ಗೆ ಮಾತಾಡ್ಲೇಬೇಕು. ಯಾರಿಗೂ ಮಾಡ್ತಾ ಇಲ್ಲ, ಗಿಲ್ಲಿಗೆ ಮಾಡ್ತಾ ಇರೋದು. ಇನ್ ಯಾರಿಗೂ ನೋಡಿಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ, ಯಾರಿಗೂ ಮಾಡ್ತಾ ಇಲ್ಲ ಅವರು, ಬರೀ ಗಿಲ್ಲಿ ಒಬ್ನೇ ಅವ್ರ ಕಣ್ಣಿಗೆ ಕಾಣಿಸ್ತಾ ಇರೋದು. ಅದಾದ್ಮೇಲೆ ಹೋಗಿ ಸೀರೆ ಅಂತ ಉಡ್ಸಿ ಮಾಡೆಲಿಂಗ್ ಅಂತ ಫೋಟೋ ಶೂಟ್ ಮಾಡಿಸ್ತಾರೆ. ಅಲ್ಲಿ ಅಪ್ಪ ಅದ್ರ ಮಧ್ಯೆ ಬೇರೆ ಧನುಷ್ ಅವ್ರು ಕೂತ್ಕೊಂಡು ಒಂದು ಕಮೆಂಟ್ ಮಾಡ್ತಿರ್ತಾರೆ. ಧನುಷ್ ಮಾತಾಡ್ತಾ ಇರ್ತಾರೆ, ಅವ್ನು ಮಾಡ್ತಿರೋದು ಅವ್ನು ಕರೆಕ್ಟಾಗಿ ಮಾಡ್ತಿದ್ದಾರೆ, ನೀವೆಲ್ಲ ಬಂದು ಅವ್ನು ಕರೆಕ್ಟಾಗಿ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಪಾಪ ಅಲ್ಲಿ ಗಿಲ್ಲಿ ಸೊಂಟ ನೋಡಿದ್ರೆ 3 ದಿನ ಊಟ ಸೇರಲ್ಲ ಅಂತ ಹೇಳ್ತಾರೆ. ಇವ್ರು ಒಂದ್ ಕಲಾವಿದ್ರು ತಾನೆ ಪಾಪ. ಅಲ್ಲಿ ಗಿಲ್ಲಿ ಏನೋ ಒಂದು ಎಂಟರ್ಟೈನ್ ಮಾಡೋಣ ಮನೆಗೆ ಮತ್ತೆ ಹೊರಗಡೆ ಜನಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಇಲ್ಲಿ ಇವ್ರು ಏನ್ ಮಾಡ್ತಾರೆ, ಹಿಂದೆ ಕೂತ್ಕೊಂಡು ಮಾತಾಡೋದೇ ಆಗಿದೆ, ಬರೀ ಸೇಫ್ ಗೇಮ್ ಮಾಡ್ಕೊಂತ. ಇದು ಅಲ್ಲದೆ ಇನ್ನೊಂದ್ ಕಡೆ ತ್ರಿವಿಕ್ರಮ್ ಹತ್ರ ಕೂತ್ಕೊಂಡು ಹೇಳ್ತಾ ಇರ್ತಾರೆ, ಈ ಮನೆಯಲ್ಲಿ ದೊಡ್ಡ ಇರಿಟೇಷನ್ ಅಂದ್ರೆ ಗಿಲ್ಲಿ, ಅದು ಬಿಟ್ರೆ ಧ್ರುವಂತ್ ಅಂತ ಹೇಳ್ತಾರೆ. ಧ್ರುವಂತ್ ಮೇಲೆ ಯಾಕೆ ಅಷ್ಟೊಂದು ಪರ್ಸನಲಿ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ, ಅಶ್ವಿನಿ ಅವರು ಗೇಮ್ ಆಡಕ್ಕೆ ನೀನ್ ಹೋಗ್ಬೇಡ ಧನುಷ್ ಹೋಗ್ಲಿ ಅಂತ ಇದ್ ಮಾಡಿರ್ತಾರೆ. ಅವಾಗ ಧ್ರುವಂತ್ ಅವರು ಹೋಗ್ಬಿಟ್ಟಿಲ್ಲ ನಾನೇ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ತಗೊಂಡು ಗೇಮ್ ವಿನ್ ಆಗ್ತಾರಲ್ಲ, ಅವತ್ತಿಂದ ಅಬ್ಸರ್ವ್ ಮಾಡಿ ನೋಡಿ ಧ್ರುವಂತ್ ಕಂಡ್ರೆ ಪರ್ಸನಲಿ ಆಗ್ತಾನೆ ಇಲ್ಲ ಧನುಷ್ ಅವ್ರಿಗೆ. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾ ಇದಾರೆ. ಇನ್ ಗಿಲ್ಲಿ ಕಂಡ್ರೆ ಜಲಸ್ ಅನ್ಸ್ಬಿಡುತ್ತೆ ಅವ್ರಿಗೆ. ಯಾಕಂದ್ರೆ ಅವ್ನ ಆಟ ಆಡೋದ್ ನೋಡಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಬರೀ ಗಿಲ್ಲಿನ ಯಾವಾಗ್ಲೂ ಡಿಸ್ರೆಸ್ಪೆಕ್ಟ್ ಮಾಡ್ಕೊಂಡು ಮರ್ಯಾದೆ ಇಲ್ದಂಗೆ ಮಾತಾಡ್ಕೊಂಡು ಕೆಳಗೆ ಕುಗ್ಸೋದ್ರಲ್ಲೇ ನೋಡ್ತಾ ಇದಾರೆ ಧನುಷ್ ಅವರು ಕೂಡ. ಮುಂದೆ ಬಂದ್ರೆ ಬಿಗ್ ಬಾಸ್ ನವರು ಈ ಅತಿಥಿ ಸತ್ಕಾರಕ್ಕೆ ಒಂದು ತೆಗ್ದಿರ್ತಾರೆ. ಅದ್ರಲ್ಲಿ ಯಾರಪ್ಪ ಸ್ಪಂದನ ಮತ್ತೆ ಅಭಿಷೇಕ್ ಒಂದು ಸ್ಕ್ರಿಪ್ಟ್ ಮಾಡ್ತಾರೆ. ಅದ್ರ ಮಧ್ಯೆ ಅಶ್ವಿನಿ ಅವರ ಒಂದು ಹಾಡು ಹೇಳ್ತಾರೆ. ಅವ್ರ ವಾಯ್ಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಚೆನ್ನಾಗಿ ವರ್ಡ್ಸ್ಗಳನ್ನ ಹೇಳಿದ್ರು, ಪದಾಜೋಡಣೆ ಮಾಡ್ತಾರೆ ಹೇಳಿದ್ರು ಅಂತ ಹೇಳ್ಬೋದು. ಇನ್ನ ಅದೇನೋ ಚೈತ್ರ ಕುಂದಾಪುರ ಅವ್ರು ಹೇಳ್ತಾರೆ ಕಂಬಳ ಅಂತ ಎಮ್ಮೆಗಳ ಆಟನ ನಾನು ನೋಡ್ಬೇಕು ಅಂತ. ಆರಿಸ್ಕೊಂಡು ನೀವು ಕಂಬಳ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಧ್ರುವಂತ್ ಮತ್ತೆ ಗಿಲ್ಲಿನ ಕರ್ಕೊಂಡ್ ಬಂದಿರ್ತಾರೆ. ಇಲ್ಲಿ ರಕ್ಷಿತಾ ಒಂದು ಪರ್ಸನಲಿ ಆಗಿನೇ ಧ್ರುವಂತ್ ಅವ್ರಿಗೆ ಹೊಡಿತಾ ಇದಾರೆ ಇವರು. ಪಾಪ ಹುಡುಗಿ ಏನು ಆ ತರ ಮಾಡ್ತೈತೆ ಗೊತ್ತಾಗ್ತಾ. ಬಟ್ ಅಲ್ಲಿ ಧ್ರುವಂತ್ ಆಗ್ಲಿ ಗಿಲ್ಲಿ ಆಗ್ಲಿ ಯಾವ್ದು ಕೂಡ ಪರ್ಸನಲ್ ತಗೊಂಡ್ಲಿಲ್ಲ. ತುಂಬಾ ನ್ಯಾಚುರಲ್ ಆಗಿ ಮಾಡ್ಕೊಂಡು ಸುಮ್ನೆ ಆದ್ರೆ ಅದನ್ನ. ನೆಕ್ಸ್ಟ್ ಇವ್ರದ್ದೆಲ್ಲ ಆದ್ಮೇಲೆ ಗಿಲ್ಲಿ ಸುಮ್ಮನೆ ಇರ್ತಾನ ಗುರು. ಮನೆ ಒಳಗಡೆ ಈ ಮುಂಗಾರು ಮಳೆ ಡೈಲಾಗ್ ಹೊಡಿತಾನೆ ಏನ್ ಸಖತ್ತಾಗಿ ಹೊಡಿತಾನೆ. ಮುಂಗಾರು ಮಳೆ ಡೈಲಾಗ್ ನ ಮನುಷ್ಯನ್ಗೆ ಎಲ್ಲಿಂದ ಸಡನ್ ಆಗಿ ಆ ಥಾಟ್ಸ್ ಬರ್ತಂತಾನೆ ಗೊತ್ತಾಗಲ್ಲ ಗುರು. ಎಷ್ಟು ನೀಟಾಗಿ ಹೇಳ್ತಾನೆ ಅಂದ್ರೆ ಮನೇಲಿ ಇರೋರು ಗೆಸ್ಟ್ಗಳೇ ಬಂದು ಸಖತ್ತಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಆಮೇಲೆ ಮುಂಗಾರು ಮಳೆ ಡೈಲಾಗ್ ಆದ್ಮೇಲೆ KGF ಡೈಲಾಗ್ ಹೊಡಿತಾನೆ, ಸಖತ್ತಾಗಿದೆ ಅದಂತೂ. ಇನ್ನು ಅಶ್ವಿನಿ, ಜಾನ್ವಿ ಮತ್ತೆ ಸ್ಪಂದನ ಇವರೆಲ್ಲ ಸ್ಕ್ರಿಪ್ಟ್ ಮಾಡ್ತಾರೆ. ಅದಿರ್ಲಿ ಗಿಲ್ಲಿ ಮಾತ್ರ ಸಖತ್ತಾಗಿ
ಮಾಡ್ತಾನೆ. ಗಿಲ್ಲಿದಾದ್ಮೇಲೆ ನೆಕ್ಸ್ಟ್ ಅಶ್ವಿನಿ ಮತ್ತೆ ಜಾನ್ವಿ ಮತ್ತೆ ಸ್ಪಂದನ ಬಂದು ಒಂದು ಚಿಕ್ಕದಾಗಿ ಒಂದು ಸ್ಕ್ರಿಪ್ಟ್ ಮಾಡ್ತಾರೆ. ಮನೆಯಲ್ಲಿರೋರಿಗೆ ಬಂದು ಹೆಂಗಿದ್ರು, ಏನೇನು ಮಾಡಿದ್ರು, ಏನೇನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಜಾನ್ವಿ ಅವರು ಸ್ವಲ್ಪ ಚಿಕ್ಕದಾಗಿ ಇಂಟ್ರಡಕ್ಷನ್ ಕೊಡ್ತಾರೆ ಅವ್ರ ಬಗ್ಗೆ. ಅದು ಸ್ವಲ್ಪ ನೋಡೋಕೆ ಪರವಾಗಿಲ್ಲ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ರಕ್ಷಿತಾ ಮತ್ತೆ ರಘು ಅವರು ಒಂದು ಸ್ಕ್ರಿಪ್ಟ್ ಮಾಡ್ತಾರೆ ತಂದೆ ಮಗಳದು, ಅದು ಕೂಡ ಚೆನ್ನಾಗಿತ್ತು. ಬಟ್ ಇಲ್ಲಿ ಕ್ಯಾಪ್ಟನ್ಸಿ ಪಾಯಿಂಟ್ಸ್ಗಳನ್ನ ಹಂಚೋ ವಿಚಾರ ಅಂತ ಬಂದಾಗ ಗೆಸ್ಟ್ಗಳು ಏನು ಟಿಪ್ಸ್ನ ಕೊಟ್ಟಿರ್ತಾರೆ ಅಲ್ಲಿ ಅದನ್ನ ಹಂಚೋದಕ್ಕೆ ಅಭಿಷೇಕ್ ಅವರು ತುಂಬಾ ಅವ್ರಿಗೆ ಯಾರು ಫೇವರಿಸಮ್ ಇದ್ದಾರೋ ಅವ್ರಿಗೆ ಮಾತ್ರ ಕೊಟ್ಕೊಂತ ಹೋದ್ರು. ಇಲ್ಲಿ ಎಷ್ಟೆಷ್ಟು ಚೆನ್ನಾಗಿ ಕೆಲಸ ಮಾಡಿರೋರಿಗೆ ಅದನ್ನ ಗುರ್ತಿಸಿ ಪಾಯಿಂಟ್ಸ್ಗಳನ್ನ ಕೊಡಲೇ ಇಲ್ಲ. ಆಮೇಲೆ ಏನು ಗೊತ್ತಾ, ಇಲ್ಲಿ ಅಡುಗೆ ಕೆಲಸ ಮಾಡೋರಿಗೆ ಜಾಸ್ತಿ ಪಾಯಿಂಟ್ಸ್ ಕೊಟ್ಟರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರ ಕಷ್ಟ ಬಿದ್ದಿದ್ರೆ ಪಾಯಿಂಟ್ಸ್ ಬರಬೇಕಾಗಿತ್ತು. ಸ್ಕಿಪ್ಪಿಂಗ್ ಅವ್ರಿಗೆ ಕೊಡಲೇ ಇಲ್ಲ ಗುರು. ಅವನು ಬರೀ 10 ಪಾಯಿಂಟ್ 20 ಪಾಯಿಂಟ್ಸ್ ಈ ತರ ಕೊಟ್ಕೊಂಡು ಹೋದ್ರು. ಇನ್ನು ಹಾಸ್ಪಿಟಾಲಿಟಿ ಟೀಮ್ ಅಂತ ಬಂದಾಗ ಕಾವ್ಯಂಗೆ ಮೊನ್ನೆ ಎಪಿಸೋಡ್ ಅಲ್ಲೂ ಟಿಪ್ಸ್ ಕೊಟ್ಟಿರಲಿಲ್ಲ, ಈ ಎಪಿಸೋಡ್ ಅಲ್ಲೂ ಕೂಡ 50 ಕೊಡ್ತಾರೆ. ಅದನ್ನ ಹೋಗಿ ಸ್ಟ್ಯಾಂಡ್ ತಗೊಂಡು ಕೇಳ್ತಾರೆ ಕಾವ್ಯ ಅವರು. ಅಲ್ಲಿ ಹೋಗ್ಬಿಟ್ಟು ಕೇಳಿದಾಗ ಅಲ್ಲಿ ಅಭಿಷೇಕ್ ಅವ್ರು ಹೇಳ್ತಾರೆ, ಎಲ್ಲಾರು ನಾನು ಹೇಳಿದ ಮಾತನ್ನ ಕರೆಕ್ಟಾಗಿ ಕೇಳಿದ್ದಾರೆ, ಬಟ್ ನೀನಿಗೆ ಬಂದ್ಬಿಟ್ಟು ನಾನೇ ಹೇಳಿ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ನಾನು ಅವ್ರಿಗೆ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಅದನ್ನ ಕಾವ್ಯ ಅವರು ನೀನ್ ಅನ್ಕೋಬಹುದು ನನ್ಗೆ ಹರ್ಟ್ ಆಗಿರಲ್ಲ ಅಂತ, ಬಟ್ ನಂಗೆ ಹರ್ಟ್ ಆಗಿದೆ ಅನ್ನೋ ತರನೇ ಹೇಳ್ಬಿಟ್ಟು ಹೋಗ್ತಾರೆ. ಇಲ್ಲಿ ಸ್ಪಂದನಂಗೆ ಅವ್ರು ಏನ್ ಕೆಲಸ ಮಾಡಿದಾರೆ ಅಂತಾನೆ ಗೊತ್ತಿಲ್ಲ. ಅವ್ರಿಗೆ 100-105 ಪಾಯಿಂಟ್ ಕೊಡ್ತಾರೆ. ಧನುಷ್ ಅವ್ರಿಗೂ ಕೂಡ ಹಂಗೆ ಕೊಡ್ತಾರೆ. ಯಾಕಂದ್ರೆ ಧನುಷ್ ಅವರು ಹೇಳಿರ್ತಾರೆ ಹಿಂದೆ ನಾನು ಇದ್ದೀನಿ ಮಗ ಅಂತ ಬೇರೆ ಅವ್ರಿಗೆ ಹೇಳಿರ್ತಾರೆ. ಅದಲ್ಲದೆ ಇವ್ರು ಅಭಿಷೇಕ್ ಎಷ್ಟು ಸ್ವಾರ್ಥದಲ್ಲಿ ಕ್ಯಾಪ್ಟನ್ಸಿ ಮಾಡಿದಾರೆ ಅಂದ್ರೆ ಈ ವಾರ ಅವ್ರ ಕ್ಯಾಪ್ಟನ್ಸಿನೇ ನನಗೆ ಇಷ್ಟ ಆಗಿಲ್ಲ. ತಾನೇ 200 ಪಾಯಿಂಟ್ಸ್ ತಗೊಂತಾನೆ. ಏನ್ ಕೆಲಸ ಮಾಡಿದ್ದಾರೆ ಅವ್ರು ಬಂದಿದ್ದು ನೋಡ್ಕೊಳ್ಳೋದು, ಮ್ಯಾನೇಜ್ಮೆಂಟ್ ಏನ್ ಕೆಲಸ ಇದೆ ಅದು ಮ್ಯಾನೇಜರ್ ಆಗಿ ಅವ್ರು ಕೆಲಸ ಮಾಡಿದ್ದಾರೆ. ಅದಕ್ಕೆ ಕ್ಯಾಪ್ಟನ್ ಅಂದ್ರೆ ಏನು, ಫಸ್ಟ್ ಇವರೇ 200 ಪಾಯಿಂಟ್ಸ್ ಇಟ್ಕೊಂತಾರೆ. ಮೊದಲು ಇಲ್ಲಿ ಯಾರ್ಯಾರು ಚೆನ್ನಾಗಿ ಆಟ ಆಡಿದ್ದಾರೆ, ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಪಾಯಿಂಟ್ಸ್ ಕೊಟ್ಟು ಅವ್ರನ್ನ ಗುರುತಿಸುವಂತದ್ದೇ ಕ್ಯಾಪ್ಟನ್ ಅಂತ ಹೇಳೋದು. ಅದನ್ನ ಬಿಟ್ಟು ಇವ್ರು ತನ್ನ ಸ್ವಾರ್ಥಕ್ಕಾಗಿ 200 ಪಾಯಿಂಟ್ ತಗೊಂಡಿದ್ದು ನಿಜವಾಗ್ಲೂ ಜನರ ಕಣ್ಣಿಗೆ ಹೇಗೆ ಕಾಣಿಸ್ತಿದೆ ಅಂದ್ರೆ ಅಭಿಷೇಕ್ ಅಂತ ವೇಸ್ಟ್ ಅಂದ್ರೆ ವೇಸ್ಟ್ ಅನ್ನೋ ತರಾನೇ ಕಾಣಿಸ್ತಾ ಇತ್ತು. ಇಲ್ಲಿ ಅಭಿಷೇಕ್ ಅವರು ಎಂತ ಕೆಲಸ ಮಾಡ್ತಾರೆ ಅಂದ್ರೆ ಪಾಪ ಮಾಳು ಆಗಿರ್ಲಿ, ಅಶ್ವಿನಿ ಆಗಿರ್ಲಿ, ಗಿಲ್ಲಿ ಆಗಿರ್ಲಿ, ಧ್ರುವಂತ್ ಆಗಿರ್ಲಿ, ಕಾವ್ಯ ಆಗಿರ್ಲಿ, ರಕ್ಷಿತಾ ಆಗಿರ್ಲಿ, ಪಾಪ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗಕ್ಕೆ ಬಿಡ್ಲೇ ಇಲ್ಲ ಗುರು. ಕೂಡ ಕಾಲಲ್ಲಿ ನಿಂತ್ಕೊಳಕ್ ಆಗದಿರೋವಷ್ಟು ಬೇವರೆಲ್ಲ ಸ್ಪೆಟ್ಟೆಲ್ಲ ಆಗ್ತಾ ಇರುತ್ತೆ. ಪಾಪ ಅವರು ಎಷ್ಟು ನಿಂತ್ಕೊಂಡು ಅಡಿಗೆ ಎಲ್ಲ ಮಾಡಿರ್ತಾರೆ, ಇವರೆಲ್ಲ ಎಷ್ಟು ಕೆಲಸ ಮಾಡಿರ್ತಾರೆ, ಬಟ್ ಇವ್ರಿಗೂ ಕೂಡ ಪಾಯಿಂಟ್ಸ್ ಕೊಡಲ್ಲ. ಕೊಡ್ತಾರೆ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ. ಇವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ಧನುಷ್ ಮತ್ತೆ ಸ್ಪಂದನ ಅಷ್ಟೊಂದೇನು ಎಫರ್ಟ್ ಹಾಕಿರ್ಲಿಲ್ಲ. ಹೌದು. ಇಲ್ಲಿ ಅಭಿಷೇಕ್ ಎಂತ ಕೆಲಸ ಮಾಡ್ತಾರೆ ಅಂದ್ರೆ ಪಾಪ ಧ್ರುವಂತು, ರಕ್ಷಿತಾ, ಮಾಳು ಈ 3 ಜನ ಕೆಲಸ ಮಾಡಿದ್ ಕನ್ಸಿಡರ್ ಮಾಡಲ್ಲ ಗುರು ಅವರು. ಯಾಕೆ ಅಂದ್ರೆ ಪಾಪ ಹೋದ್ವಾರ ಇಲ್ಲ ಈ ಅಭಿಷೇಕ್ ಕ್ಯಾಪ್ಟನ್ಸಿ ಆಗೋದಕ್ಕೆ ಕಾರಣನೇ ಮುಖ್ಯ ಇವ್ರಪ್ಪ ಕಾವ್ಯನ ಮತ್ತೆ ಗಿಲ್ಲಿ. ಅದನ್ನು ಕೂಡ ಒಂದ್ ನೆನಪಲ್ಲಿ ಇಟ್ಕೊಂಡಿಲ್ಲ, ಒಂದ್ ಕೃತಜ್ಞತೆ ಇಲ್ಲ. ಅವ್ರಿಗೆ ಯಾರು ಫೇವರ್ ಇದಾರೋ ಧನುಷ್ ಮತ್ತೆ ಸ್ಪಂದನಗೆ ಪಾಯಿಂಟ್ಸ್ ಕೊಡ್ತಾರೆ. ಬಟ್ ಇದು ಎದ್ದು ಕಾಣಿಸ್ತಾ ಇದೆ ಅಭಿಷೇಕ್ ಅವ್ರು ಯಾವ ತರ ಇದಾರೆ, ಯಾವ ತರ ಕ್ಯಾರೆಕ್ಟರ್ ಅನ್ನೋದು. ಓವರ್ ಆಲ್ ಅಭಿಷೇಕ್ ಈ ವಾರ ವರ್ಸ್ಟ್. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಅಭಿಷೇಕ್ ಅವರು ಗಿಲ್ಲಿಗೆ ಹೇಳ್ತಾ ಇರ್ತಾರೆ, ಇದನ್ನ ಟಾಸ್ಕ್ ತಗೊಂಡು ಆಟ ಆಡು, ಬೇರೆ ಪರ್ಸನಲ್ ತಗೋಬೇಡ ಅಂತೆಲ್ಲ ಹೇಳ್ತಾರೆ. ಗೊತ್ತು ನಿನ್ಗೆ ಇರಿಟೇಟ್ ಆಗ್ತಿದೆ, ಹಿಂಸೆ ಆಗ್ತಿದೆ ಅಂತ, ಆದ್ರೆ ಏನು ಮಾಡಕ್ಕಾಗಲ್ಲ, ಗೇಮ್ ತರ ಆಡು ಅಂತ ಹೇಳಿರ್ತಾರೆ. ಬಟ್ ಈ ತರ ಎಲ್ಲ ಹೇಳಿದಾದ್ಮೇಲೆ ಕೂಡ ಪಾಯಿಂಟ್ಸ್ ಕೊಡೋ ಅಂತ ಟೈಮಲ್ಲಿ ಗೆಸ್ಟ್ಗಳ ಮುಂದೆನೆ ಹೇಳ್ಬೋದಿತ್ತು, ಇಲ್ಲ ನೀವು ಎಷ್ಟೆಲ್ಲ ಪರ್ಸನಲಿ ಟಾರ್ಗೆಟ್ ಮಾಡಿದೀರಾ ಗಿಲ್ಲಿಗೆ, ಬಟ್ ಅದನ್ನೆಲ್ಲ ಸಹಿಸ್ಕೊಂಡು ಆಟ ಆಡಿದಾನೆ ಅಂತ ಹೇಳ್ಬಿಟ್ಟು ಕೆಲವು ಪಾಯಿಂಟ್ಸ್ ನ ಕೊಡ್ಬೋದಿತ್ತು. ಇಲ್ಲಿ ಗಿಲ್ಲಿನೂ ಕೂಡ ಅವ್ರು ಕನ್ಸಿಡರ್ ಮಾಡ್ಲಿಲ್ಲ, ಬರೀ ಅವ್ರಿಗೆ ಯಾರು ಇಷ್ಟನ ಅವ್ರಿಗೆ ಪಾಯಿಂಟ್ಸ್ ಕೊಟ್ಕೊಂತ ಹೋದ್ರು. ಕ್ಯಾಪ್ಟನ್ಸಿ ವಿಚಾರಕ್ಕೆ ಅಂತ ಬಂದ್ರೆ ಅಭಿಷೇಕು, ಧನುಷು, ರಘು, ಸೂರಜ್, ಆಮೇಲೆ ತಿರ್ಗಾ ರಾಶಿಕಾ ಮತ್ತೆ ಸ್ಪಂದನ ಆಯ್ಕೆ ಆಗಿರ್ತಾರೆ ಅವರು. ಅದರಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ 5 ಜನಕ್ಕೆ ಮಾತ್ರ ಅವಶ್ಯಕತೆ ಇರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಲಾಸ್ಟ್ ಅಲ್ಲಿ 5 ಮತ್ತೆ 6ರಲ್ಲಿ ರಾಶಿಕಾ ಮತ್ತೆ ಸ್ಪಂದನ ಇಬ್ರಿಗೂ ಟೈ ಆಗಿರುತ್ತೆ. ಅಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗಿಲ್ಲ, ಅವ್ರ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ ಅದನ್ನ ಕಾರಣ ಕೊಟ್ಟು ನಿಮ್ ಇಬ್ರಲ್ಲಿ ಯಾರಿಗೆ ಕೊಡ್ಬೇಕನ್ಸುತ್ತೋ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಆಮೇಲೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಸ್ಪಂದನಗೆ ಇಲ್ಲಿವರೆಗೂ ಕೂಡ ಯಾರು ಸ್ಪಂದನಗೆ ಕೊಡ್ತಾರೆ, ರಾಶಿಕಾಗೆ ರಕ್ಷಿತಾ ಮತ್ತೆ ಮಾಡು ಕೊಡ್ತಾರೆ. ಇದು ನಿಜವಾಗ್ಲೂ ಫೇರ್ ಅನ್ಸ್ತು, ಯಾಕಂದ್ರೆ ರಾಶಿಕಾ ಮುಂಚೆಯಿಂದ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ರು. ಇಲ್ಲಿ ಹೇಳ್ಬೇಕಂದ್ರೆ ಸ್ಪಂದನ ನಿಜವಾಗ್ಲೂ ಲಕ್ಕಿಯಾಗಿ ಸೇವ್ ಆಗ್ತಾ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ನನ್ಗನ್ಸುತ್ತೆ ಇಲ್ಲೆಲ್ಲ ಜಾನ್ವಿ ಹೇಳಿದ್ ನಿಜ ಆಯ್ತು ಅಂತ, ಯಾಕಂದ್ರೆ ಕಲರ್ಸ್ ಕನ್ನಡದವರು ಮೇಲೆ ಎತ್ತಾ ಇದಾರೆ ಏನ್ ಆಟ ಆಡಿಲ್ಲ ಅಂತ. ಅದು ಯಾಕೋ ಒಂದ್ ಕಡೆ ನಿಜ ಆಗ್ತಾ ಇದೆ ಅನ್ಸುತ್ತೆ. ಯಾರ್ಯಾರು ಸೀರಿಯಲ್ ಅವ್ರು ತಗೊಂಡಿದಾರೋ ಅವ್ರನ್ನೆಲ್ಲ ಮೇಲ್ಗಡೆ ಎತ್ಕೊಂತ ಬಂದಿದ್ದಾರೆ, ಏನ್ ಆಟ ಆಡಿಲ್ಲ ಅಂದ್ರೂ ಕೂಡ ಅವ್ರನ್ನ ಸೇವ್ ಮಾಡ್ಕೊಂತ ಬರ್ತಾ ಇದಾರೆ. ಇದೆಲ್ಲ ನಿಜ ಅನಿಸ್ತಾ ಇದೆ ನನಗೆ ನೋಡ್ತಾ ಇದ್ರೆ. ಫೈನಲ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಭಿಷೇಕ್, ಧನುಷ್, ರಘು,
ಸೂರಜ್ ಸ್ಪಂದನ ಆಯ್ಕೆ ಆಗ್ತಾರೆ. ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ ನಿಮ್ಗೆ ಬೆಂಬಲಕ್ಕೆ ಯಾರು ಬಂದಿರೋಂಥ ಗೆಸ್ಟ್ಗಳಲ್ಲಿ ಯಾರ್ಯಾರು ಬೇಕೋ ಅವ್ರನ್ನ ಮನವೊಲಿಸ್ಬಿಟ್ಟು ನೀವು ತಗೊಳ್ಬೋದು, ಯಾರನ್ನ ಏನೋ ನಿಮ್ ಬೆಂಬಲಕ್ಕೆ ನಿಲ್ಸ್ಕೋಬಹುದು ಅಂತ ಹೇಳಿರ್ತಾರೆ ಆಟ ಆಡೋದಕ್ಕೆ. ಅಲ್ಲಿ ಸೂರಜ್ ಅವರು ಮಂಜಣ್ಣನ ತಗೊಂತಾರೆ, ಅಭಿಷೇಕ್ ಅವ್ರಿಗೆ ಚೈತ್ರ ಕುಂದಾಪುರ ನಿಂತ್ಕೋತಾರೆ, ಹಾಗೆ ರಘು ಅವ್ರಿಗೆ ಯಾರು ಮೋಕ್ಷಿತಾ ಪೈ ನಿಂತ್ಕೊಳ್ತಾರೆ. ಅದಾದ್ಮೇಲೆ ಸ್ಪಂದನನ್ಗೆ ರಜತ್ ಅವ್ರು ನಿಂತ್ಕೊಳ್ತಾರೆ, ತ್ರಿವಿಕ್ರಮ್ ನಿಂತ್ಕೊಳ್ತಾರೆ. ಇಲ್ಲಿ ಟಾಸ್ಕ್ ಬಂದ್ಬಿಟ್ಟು ಫಸ್ಟ್ ಬಂದಿರೋಂಥ ಗೆಸ್ಟ್ಗಳು ಆಟ ಆಡಿ ಆಮೇಲೆ ಆ ಆಟನ ಪಾಸ್ ಮಾಡೋದಕ್ಕೆ ಕಂಟೆಸ್ಟೆಂಟ್ಗೆ ಕೊಡ್ಬೇಕು ಅಂತ ಆಟ ಇರುತ್ತೆ. ಫೈನಲ್ ಆಗಿ ಯಾರಪ್ಪ ರಘು ಅವರು ಇನ್ನೇನು ಸ್ವಲ್ಪ ಟೈಮ್ ಇದ್ದಿದ್ರೆ ಇನ್ನೊಂದು 2-3 ಸೆಕೆಂಡ್ ವೇಟ್ ಮಾಡಿದ್ರೆ ಪಾಪ ಈ ಆಟನ ರಘುನೇ ವಿನ್ ಆಗ್ಬೇಕಾಗಿತ್ತು. ಬಟ್ ಅವರೆಲ್ಲೋ ಬೇರೆ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬಿಟ್ಟು ಪಾಪ ರಘು ಕಳ್ಕೊಂಡ್ರು. ತ್ರಿವಿಕ್ರಮ್ ಚೆನ್ನಾಗಿ ಆಟ ಆಡಿ ಧನುಷ್ ಅವ್ರಿಗೆ ತಂದ್ಕೊಡ್ತಾರೆ ಅದನ್ನೆಲ್ಲ. ಧನುಷ್ ಬ್ಯಾಲೆನ್ಸ್ ಮಾಡೋ ಇದ್ರಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಬಿಟ್ಟು ಈ ಟಾಸ್ಕ್ ನ ಗೆದ್ಬಿಟ್ಟು ಮುಂದಿನ ವಾರದ ಕ್ಯಾಪ್ಟನ್ಸಿ ಆಗಿ ಆಯ್ಕೆ ಆಗ್ತಾರೆ. ಇದು ನನ್ಗೆ ಇಷ್ಟ ಇಲ್ಲ, ಯಾಕಂದ್ರೆ ಇನ್ನು ಎಷ್ಟೊಂದ್ ಜನ ರಿಸರ್ವ್ ಇದ್ರು. ಅಲ್ಲಿ ರಘು, ಸೂರಜ್ ಅಥವಾ ಧ್ರುವಂತರ್ನ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಕ್ಯಾಪ್ಟನ್ ಆಗ್ಬೋದಿತ್ತು. ಇದು ಯಾವ್ರವ್ರ ಫೇವರಿಸಮ್ ಮಾಡ್ಕೊಂಡು ಇಲ್ಲಿ ಧನುಷ್ ಆಗಿದ್ದು ನಂಗೆ ಸ್ವಲ್ಪ ಇಷ್ಟ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ನನಗೂ ಇಷ್ಟ ಇಲ್ಲ. ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಮಂಜು ಅವರು ಬ್ಯಾಚುಲರ್ ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಜ್ ನ ರೆಡಿ ಮಾಡಿರ್ತಾರೆ ಬಿಗ್ ಬಾಸ್ ಕಡೆಯಿಂದ. ಅಲ್ಲಿ ಇವ್ರಿಗೆ ತಲೆ ಕೆಟ್ಟಿದ್ಯಾ ಅನ್ಸ್ತದೆ, ಯಾರ್ಯಾರ್ದೋ ವೈಯಕ್ತಿಕ ಕಾರಣಗಳನ್ನ ತಗೊಬಂದು ಈ ಶೋ ಅಲ್ಲಿ ಪಾರ್ಟಿ ಮಾಡೋದ್ಕಿಂತ ಇವ್ರಿಗೆ ಅಷ್ಟೊಂದು ಪಾರ್ಟಿ ಕೊಡೋ ಅವಶ್ಯಕತೆ ಇದ್ರೆ ಬೇರೆ ಕಡೆ. ಅದಲ್ಲದೆ ನಿಮ್ ಪ್ರೀತಿ ಯಾವ ತರ ಶುರು ಆಯ್ತು ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಅವ್ರು ಹೇಳ್ತಾರೆ. ಈ ತರ ಪಾರ್ಟಿ ಕೊಡೋದಾದ್ರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಕೊಡ್ಲಿ. ಇಲ್ಲಿ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ, ಅಲ್ಲಿ ಕೂರಿಸ್ಬಿಟ್ಟು ಅವ್ರನ್ನ ಪರ್ಸನಲ್ ವಿಚಾರ ಯಾರು ಕೇಳಿದಾರೆ, ಅವ್ರ ಲವ್ ಸ್ಟೋರಿ ಯಾರು ಕೇಳಿದಾರೆ, ಎಪಿಸೋಡ್ ನೋಡ್ಬೇಕಂದ್ರೆ ನಿಜವಾಗ್ಲೂ ಬೇಜಾರಾಗ್ತಿತ್ತು. ಇದೆಲ್ಲ ಯಾಕಪ್ಪ ತರ್ತಾ ಇದಾರೆ ಇವ್ರ ಪರ್ಸನಲ್ ವಿಚಾರ, ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತು ನನಗಂತೂ. ಹೌದು. ಆಮೇಲೆ ಮುಗ್ರಂ ಮಂಜು ಅವರು ಅವ್ರ ಲವ್ ಸ್ಟೋರಿ ಹೇಳ್ತಿರ್ತಾರೆ, ನೋಡಕ್ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇತ್ತು. ಇದೇನು ಅವ್ರನ್ನ ಗೆಸ್ಟ್ಗಳಾಗಿ ಕರ್ಸಿದಾರ ಅಥವಾ ಮನೇಲಿ ಯಾವ್ದೋ ಒಂದು ರಾಜಕೀಯ ವ್ಯಕ್ತಿಯಾಗಿ ಕರ್ಸಿದಾರ ಅನ್ನೋ ತರ ಆಗ್ತಾ ಇದೆ ಇಲ್ಲಿ. ಇದೆಲ್ಲದ್ರ ಮಧ್ಯೆ ಪಾಪ ಗಿಲ್ಲಿ ಕಳೆದೇ ಔಟ್ ಆಗೋರು ನನಗಂತೂ ತುಂಬಾ ಬೇಜಾರಾಗ್ತಾ ಇದೆ. ಮೊದಲೇ ಈ ಗೆಸ್ಟ್ಗಳು ಬರೋದಕ್ಕಿಂತ ಮುಂಚೆನೆ ಪಾಪ ಲೈವ್ ಎಲ್ಲ ನೋಡ್ಕೊಂಡು ಗಿಲ್ಲಿ ಮಾಡೋ ತಮಾಷೆ ಎಲ್ಲ ಹೆಂಗೆ ಎಷ್ಟು ಎಂಟರ್ಟೈನ್ಮೆಂಟ್ ಇರ್ತದೆ ನೋಡಕ್ಕೆ. ಆಮೇಲೆ ಎಷ್ಟೇ ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರದ್ದು ಏನದು ಎಷ್ಟೇ ನೆಗೆಟಿವ್ ಮತ್ತೆ ಪಾಸಿಟಿವ್ ಇದ್ರು ಕೂಡ ಅಶ್ವಿನಿ ಗಿಲ್ಲಿ ಜಗಳ ಇರ್ತಿತ್ತಲ್ಲ, ಅದ್ ನೋಡಕ್ ಚೆನ್ನಾಗಿರ್ತಿತ್ತು. ತುಂಬಾ ಎಪಿಸೋಡ್ ನ ಕಾಯ್ಕೊಂಡು ಕುತ್ಕೋತಾ ಇದ್ವಿ. ಬಟ್ ಈ ವಾರ ಪೂರ್ತಿ ತುಂಬಾ ಬೇಜಾರು, ವೇಸ್ಟ್ ಅಂತ ಎಪಿಸೋಡ್ ತೋರಿಸಿದ್ದಾರೆ. ಒಂದು ವಾರ ಪೂರ್ತಿ ಏನು ಕಂಟೆಂಟೇ ಇಲ್ಲ ಇಲ್ಲಿ, ಸುಮ್ನೆ ಏನೋ ಒಂದು ತೋರಿಸ್ಬೇಕು ಅಂತ ತೋರಿಸ್ಕೊಂಡು ಹೋಗಿದ್ದಾರೆ. ಓಕೆ, ಓವರ್ ಆಲ್ ನಿಮಗೆ ಈ ಕಳೆದ ಎಪಿಸೋಡ್ ಏನಂತ ಅನಿಸ್ತು ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಮಾಡಿ. ಇನ್ನೊಂದು ಏನು ಗೊತ್ತಾಗ ನೀವು ಕಮೆಂಟ್ ಮಾಡ್ತಾ ಇರೋದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬಿಟ್ಟು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೀವಿ.